ಹಲೋ ಮಕ್ಕಳೇ, ನಾವಿವತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಹೇಗೆ ವರ್ಕ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನಾವು ಅಸೆಟ್ಸ್ನೆಲ್ಲ ಒಂದು ಕಡೆ ಬರ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ಸ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಇದು ಮೂರು ಇರುತ್ತೆ. ಓಕೆನಾ? ಇದು ಕ್ವೆಶ್ಚನಲ್ಲೇ ಕೊಟ್ಟಿರ್ತಾರೆ ಈ ವ್ಯಾಲ್ಯೂಸ್: 2 lakh, 1 lakh, 2 lakh, 3 lakh ಟ್ರೇಡ್ ಪೇಯಬಲ್ಸ್ದು. ಮತ್ತು ಇಯರ್ 2024ಗೂ ಅದೇ ಥರ ಕೊಟ್ಟಿರ್ತಾರೆ. ಇದು ಕೂಡ ಕ್ವೆಶ್ಚನಲ್ಲೇ ಇರುತ್ತೆ. 2.5 lakh, 1.5, 1 lakh ಮತ್ತು 4 lakh. ಓಕೆನಾ? ಇದ್ರ ಟೋಟಲ್ ಬಂದುಬಿಟ್ಟು ನಾವು ಇಲ್ಲಿ ಬರಿತೀವಿ ಅಮೌಂಟು, ಮತ್ತು ಇದ್ರ ಟೋಟಲ್ 9 lakh ಇಲ್ಲಿ ನಾವು ಟೋಟಲ್ ಕಾಲಮಲ್ಲಿ ಬರಿತೀವಿ. ಈಗ ನಾವು ಇದಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಿದೆ? 8 lakh. ಇಲ್ಲಿ 2 lakh ಇದೆ. ಇವಾಗ ಶೇರ್ ಕ್ಯಾಪಿಟಲ್ದು ಪರ್ಸೆಂಟೇಜ್ ನಾವು ಕಂಡುಹಿಡಿಬೇಕು ಅಂದರೆ ಈ 2 lakh ತೊಗೊಬೇಕು, ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ತೊಗೊಬೇಕು, ಇಂಟು 100. ಇವಾಗ ನಿಮಗೆ 25 ಸಿಗುತ್ತೆ. ಸೊ ಆ 25%ನ ನೀವು ಇಲ್ಲಿ ಬರೀತೀರಾ. ಅದೇ ಥರ 1 lakh ಡಿವೈಡೆಡ್ ಬೈ 8 lakh ಇಂಟು 100 ನಿಮಗೆ 12.5, 2 lakh ಡಿವೈಡೆಡ್ ಬೈ 8 lakh ಇಂಟು 100 ನಿಮಗೆ 25, 3 lakh ಡಿವೈಡೆಡ್ ಬೈ 8 lakh ಇಂಟು 100 ನಿಮಗೆ 3.75 ಸಿಗುತ್ತೆ. ಸೊ ಇದು ಪರ್ಸೆಂಟೇಜಲ್ಲಿ ಇರೋದ್ರಿಂದ ನಿಮ್ಗೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಿಮಗೆ 100% ಸಿಗುತ್ತೆ. ಓಕೆನಾ? ಇವಾಗ ನಾವು 2023ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ಥರ 2024ಗೆ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 2,50,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟು 9 lakh ಇಂಟು 100 ಎಷ್ಟು ಸಿಕ್ತು? 27.77%. ನಾವಿದನ್ನು ಇಲ್ಲಿ ಬರ್ಕೊತೀವಿ. ಅದೇ ಥರ 1.5 lakh ಡಿವೈಡೆಡ್ ಬೈ 9 ಇಂಟು 100 16.6 ಸಿಗುತ್ತೆ. 1 lakh ಡಿವೈಡೆಡ್ ಬೈ 9 ಇಂಟು 100 11.11% ಸಿಗುತ್ತೆ. 4 lakh ಡಿವೈಡೆಡ್ ಬೈ 9 ಇಂಟು 100 44.44 ಸಿಗುತ್ತೆ ಪರ್ಸೆಂಟೇಜ್. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಮತ್ತೆ 100% ಸಿಗುತ್ತೆ. ನಾವು ಅಸೆಟ್ ಸೈಡ್ ಅಂದರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಸೈಡನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇವಾಗ ನಾವು ಅಸೆಟ್ ಸೈಡ್ ಬರೋಣ. ಸೊ ಇಲ್ಲಿ ಅಸೆಟ್ ಕೂಡ 2 ಥರ ಡಿವೈಡ್ ಆಗುತ್ತೆ: ನಾನ್ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಅಸೆಟ್ಸ್. ಸೊ ನಾನ್ ಕರೆಂಟ್ ಅಸೆಟ್ಸಲ್ಲಿ ಏನೇನಿದೆ? ಇವಾಗ ಬಿಲ್ಡಿಂಗು, ಪ್ಲ್ಯಾಂಟು. ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟ್ರೀಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ಸ್. ಸೊ ಇದು ಕ್ವೆಶ್ಚನಲ್ಲಿ ಅಮೌಂಟ್ ಕೊಟ್ಟಿರ್ತಾರಲ್ವ, ಅದನ್ನೇ ಬರ್ಕೊಬೇಕು. ಬಿಲ್ಡಿಂಗಿಗೆ 2 lakh, ಪ್ಲ್ಯಾಂಟ್ಗೆ 2 lakh, ಇನ್ವೆಂಟ್ರೀಸ್ಗೆ 3.5, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ 50,000. ಟೋಟಲ್ ಅಮೌಂಟ್ ಬಂದುಬಿಟ್ಟು 8 lakh. ಇದು ಇಯರ್ 2023ಗೆ. ಇಯರ್ 2024ಗೆ ಬಿಲ್ಡಿಂಗು 2.5, ಪ್ಲ್ಯಾಂಟು 2.5, ಇನ್ವೆಂಟ್ರೀಸ್ 3.25, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ 75,000. ಅದರದ್ದು ಟೋಟಲ್ ಅಮೌಂಟ್ 9 lakh. ಇವಾಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಣ. 2 lakh ಡಿವೈಡೆಡ್ ಬೈ 8 lakh ಇಂಟು 100 ಇಸ್ 25%. ಅದೇ ಥರ 2 lakh ಡಿವೈಡೆಡ್ ಬೈ 8 lakh 25%, 3.5 lakh ಡಿವೈಡೆಡ್ ಬೈ 8 lakh ಇಂಟು 100 43.75%, 50,000 ಡಿವೈಡೆಡ್ ಬೈ 8 lakh 6.25%. ಈ ಪರ್ಸೆಂಟೇಜ್ನೆಲ್ಲ ಆ್ಯಡ್ ಮಾಡಿದಾಗ ಅಗೇನ್ 100% ಸಿಗುತ್ತೆ. ಈಗ ನಾವು ಲಯಬಿಲಿಟಿ ಅಸೆಟ್ ಸೈಡ್ದು ಇಯರ್ 2024ಗೆ ಪರ್ಸೆಂಟೇಜ್ನ ಕಂಡುಹಿಡಿಬೇಕು. ದಟ್ ಈಸ್ 2,50,000 ಡಿವೈಡೆಡ್ ಬೈ 9 lakh into 100, 27.7%. Similarly, 2.5 lakh divided by 9 lakh, 27.7%. 3.25 divided by 9 lakh into 100, 36.11%. 75,000 divided by 9 lakh into 100, 8.33%. Again, add ಮಾಡಿದಾಗ 100% ಸಿಗುತ್ತೆ. ಸೊ ಈ ಥರ ಲಯಬಿಲಿಟೀಸ್ ಅಸೆಟ್ಸ್ನ ಬೈಫಿಕೇಟ್ ಮಾಡಿ ಇಲ್ಲಿ ಅಮೌಂಟ್ 2 ವರ್ಷದ್ದು ಬರ್ಕೊಂಡು ನೀವು ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಾಗ ನಿಮಗೆ ಕಂಪ್ಲೀಟ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಯೂಶ್ವಲಿ ಇದು 12 ಮಾರ್ಕ್ಸ್ಗೆ ಬರುತ್ತೆ. ನೀವು ಇದನ್ನು ಈಸಿಯಾಗಿ 12 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಥ್ಯಾಂಕ್ ಯು.